ರಾಜ್ಯದ 14 ಲೋಕಸಭಾ ಕ್ಷೇತ್ರಗಳ ಚುನಾವಣೆ ಮತದಾನ ಪ್ರಕ್ರಿಯೆ ಬಿರುಸಿನಿಂದ ಸಾಗುತ್ತಾ ಇದೆ. ಈಗ ಎಲ್ಲ 14 ಕ್ಷೇತ್ರಗಳಿಂದ ನಮ್ಮ ಸಹೋದ್ಯೋಗಿಗಳು ಕೊಡ್ತಾ ಇರತಕ್ಕಂಥ ಮಾಹಿತಿಯ ಪ್ರಕಾರ ಇಷ್ಟು ಜನರನ್ನು ನೋಡಿ ತುಂಬ ಖುಷಿ ಆಯಿತು ಅಂತ ಕೆಲವರೆಲ್ಲ ಅಭಿಪ್ರಾಯ ವ್ಯಕ್ತಪಡಿಸ್ತಾ ಇದ್ದಾರೆ. ಅದರಲ್ಲೂ ಹಿರಿಯ ನಾಗರಿಕರು ಎಷ್ಟು ಜನ ಇದಾಗಿ ಬಂದಿದ್ದಾರಪ್ಪ ಅಂತ ಅನಿಸ್ತಾ ಇದೆ ಅಂತ. ನಾವು ಮತ್ತು ಗಣ್ಯರು, ಚಲನಚಿತ್ರ ನಟ ನಟಿಯರು, ರಾಜಕಾರಣಿಗಳು ಎಲ್ಲರೂ ಕೂಡ ಈಗಾಗಲೇ ಬೆಳಿಗ್ಗೆನೇ ಬಂದು ತಮ್ಮ ತಮ್ಮ ಹಕ್ಕನ್ನು ಚಲಾಯಿಸಿದ್ದಾರೆ. ಇದು ನಿಮ್ಮ ಹಕ್ಕು ನಿಜ. ಮಾಜಿ ಪ್ರಧಾನಿ ದೇವೇಗೌಡರು ಕೂಡ ಇವಾಗ ಆಗಮಿಸಿರ್ತಕ್ಕಂಥ ದೃಶ್ಯವನ್ನು ತಾವು ಗಮನಿಸ್ತಾ ಇದ್ದೀರಾ. ಸಾಮಾನ್ಯವಾಗಿ ಅವರು ಮೊದಲಿಗೆ ದೇವಸ್ಥಾನಕ್ಕೆ ಹೋಗಿ ಪೂಜೆ ಸಲ್ಲಿಸಿ ಆನಂತರ ಮತದಾನ ಮಾಡತಕ್ಕಂಥದ್ದು ವಾಡಿಕೆ. ಅವರು ಪತ್ನಿಯ ಸಮೇತ ಈಗ ದೇವಸ್ಥಾನದಲ್ಲಿ ಪೂಜೆ ಸಲ್ಲಿಸ್ತಾ ಇದ್ದಾರೆ. ಮಾಜಿ ಪ್ರಧಾನಿ ದೇವೇಗೌಡರು ದೊಡ್ಡಾಳಹಳ್ಳಿನಲ್ಲಿ ಅವ್ರದ್ದು, ಹರದನಹಳ್ಳಿನಲ್ಲಿ ಅವ್ರದ್ದು ಮತ ಇರ್ತಕ್ಕಂಥದ್ದು. तस्य प्रकृतिरेनस्य ईश्वरस्तमहेश्वरः साङ्गायिकवानसुप्रिवादेवताभ्यो नमः वेदोक्तमन्त्रपुष्पाञ्जलिं समर्पयामि. वेदोक्तमन्त्रपुष्पाञ्जलिं समर्पयामि. ಓಂ ಸಪರಿವಾರ ದೇವತಾಭ್ಯೋ ನಮಃ. ಪೂಜೆನ ದಂಪತಿ ಸಮೇತ ಮಾಡ್ತಾ ಇರೋದನ್ನ ನೀವು ಗಮನಿಸ್ತಾ ಇದ್ದೀರಾ. ವಿಶೇಷ ಸಂಕಲ್ಪವನ್ನ ದೇವರ ಮುಂದೆ ನಡೆಸ್ತಾ ಇರೋ ಹಾಗೆ ಕಾಣಿಸ್ತಾ ಇದೆ. ಒಂದು ಮೊಮ್ಮಗನ ಗೆಲುವಿಗಾಗಿ ಪ್ರಾರ್ಥನೆ, ಇನ್ನೊಂದು JDS ಪಕ್ಷದ ಅಸ್ತಿತ್ವದ ಪ್ರಶ್ನೆ ಆಗಿದೆ. ಮಾಡು ಇಲ್ಲವೇ ಮಡಿ ಅನ್ನುವಂತಹ ಪರಿಸ್ಥಿತಿ JDSಗಿದೆ. ಸೊ ಈ ಚುನಾವಣೆಯಲ್ಲಿ ದೇವರ ಕೃಪಾ ಕಟಾಕ್ಷ ಬೇಕು ಅಂತ ಕೂಡ ಮತದಾನಕ್ಕೂ ಮುಂಚೆ ದೇವಸ್ಥಾನಕ್ಕೆ ಹೋಗಿ ವಿಶೇಷ ಸಂಕಲ್ಪವನ್ನ ಮಾಡ್ಕೊಳ್ತಾ ಇರೋ ಹಾಗೆ ಭಾಸವಾಗ್ತಾ ಇದೆ. ಯಾಕಂದ್ರೆ ನಿಜವಾದ ಮೈತ್ರಿಯ ಶಕ್ತಿಯ ಲಾಭ ಬಿಜೆಪಿ ಹಾಗೂ JDSಗೆ ಆಗ್ಬೇಕು ಅಂದ್ರೆ ಈ 14 ಕ್ಷೇತ್ರಗಳಲ್ಲಿ ಗೊತ್ತಾಗುತ್ತೆ ನಮಗೆ. ಬಿಕಾಸ್ ಲಾಸ್ಟ್ 2 ಎಲೆಕ್ಷನ್ ಅಲ್ಲಿ ನಾವು ನೋಡಿದ್ವಿ. ಅಂದ್ರೆ ನೇರ ಶಕ್ತಿ ವೃದ್ಧಿಸ್ಕೊಂಡಿದ್ಯಾ ಬಿಜೆಪಿ JDS ಮೈತ್ರಿ ಮಾಡ್ಕೊಳ್ಳೋ ಮೂಲಕ ಅನ್ನೋದೆಲ್ಲ ಗೊತ್ತಾಗುತ್ತೆ. ನಮಸ್ಕಾರ. ಇವತ್ತು ಬೆಂಗಳೂರು ಮತದಾನ ಮಾಡ್ತಾ ಇದೆ. ಕರ್ನಾಟಕದ ಹಲವಾರು ದಕ್ಷಿಣ ಕರ್ನಾಟಕದ ಸೀಟ್ಗಳು ಇವತ್ತು ಮತದಾನಕ್ಕೆ ಹೋಗ್ತಾ ಇದೆ. ಬೆಳಗ್ಗೆಯಿಂದನೇ ಮತದಾನದ ಕೇಂದ್ರಗಳಲ್ಲಿ ಉದ್ದುದ್ದ ಲೈನ್ ನೋಡಿ ಬಹಳ ಸಂತೋಷ ಆಗಿದೆ. ದೊಡ್ಡ ಸಂಖ್ಯೆಯಲ್ಲಿ ಹಿರಿಯ ನಾಗರಿಕರು, ಸೀನಿಯರ್ ಸಿಟಿಸನ್ಸ್ಗಳು ಮತದಾನ ಮಾಡ್ಲಿಕ್ಕೆ ಬಂದಿರೋದು ನೋಡಿ ನಮ್ಮಂಥ ಯುವಕರಿಗೂ ಹೊಸ ಪ್ರೇರಣೆ, ಹೊಸ ಶಕ್ತಿ ಸಿಕ್ಕಿದೆ. ಇವತ್ತಿನ ಪೋಲಿಂಗ್ ಬೂತ್ನಲ್ಲಿ ಜನ ಬರ್ತಾ ಇರೋದು ನೋಡಿದ್ರೆ 2019ರಲ್ಲಿ ಏನು ಪೋಲಿಂಗ್ ಆಗಿತ್ತು ಅದಕ್ಕಿಂತ ದೊಡ್ಡ ಪೋಲಿಂಗು ಬೆಂಗಳೂರಿನಲ್ಲಿ ಆಗತ್ತೆ ಅನ್ನುವಂಥ ಲಕ್ಷಣಗಳು ಕಾಣ್ತಾ ಇದೆ. ನಾನು ಜನರಲ್ಲಿ ಮನವಿ ಮಾಡುವಂಥದ್ದು ಇಷ್ಟೇನೆ. ಇಡೀ ಪ್ರಪಂಚದಲ್ಲಿ ನಮಗಿಷ್ಟ ಇರುವಂಥ ಪೊಲಿಟಿಕಲ್ ಪಾರ್ಟಿಗೆ ವೋಟ್ ಹಾಕಿ ಗೆಲ್ಲಿಸುವಂಥ, ನಾವಿಷ್ಟಪಡುವಂಥ ಒಬ್ಬ ನಾಯಕನನ್ನು ಆಯ್ಕೆ ಮಾಡುವಂಥ ಒಂದು ಅವಕಾಶ ಕೆಲವು ಲೋಕತಂತ್ರಗಳಿಗೆ, ಪ್ರಜಾತಂತ್ರ ರಾಷ್ಟ್ರಗಳಿಗೆ ಸಿಕ್ಕಿರುವಂಥದ್ದು. ಅದರಲ್ಲೂ ಕೆಲವು ರಾಷ್ಟ್ರಗಳು ಪ್ರಜಾತಂತ್ರ ಅಂತ ಹೆಸರು ಮಾತ್ರ ಕರೆಸ್ಕೊಳ್ತವೆ, ಆದರೆ ಇನ್ ರಿಯಲ್ ಸೆನ್ಸ್ ಅಲ್ಲಿ ಡೆಮೋಕ್ರಸಿನೇ ಇಲ್ಲ. ಹಂಗೆ ನೋಡಕ್ಕೆ ಹೋದರೆ ಇಡೀ ಪ್ರಪಂಚದಲ್ಲಿ ಬೆರಳಿಕೆ ದೇಶದಲ್ಲಿ ಮಾತ್ರ ನಮ್ಮ ಥರ ಫ್ರೀ ಆ್ಯಂಡ್ ಫೇರ್ ಡೆಮೋಕ್ರಸಿ ಸಿಗೋದು. ನನಗಿಷ್ಟ ಇರೋ ಲೀಡರ್ನ, ನನಗಿಷ್ಟ ಇರೋ ಪೊಲಿಟಿಕಲ್ ಪಾರ್ಟಿನ ಆಯ್ಕೆ ಮಾಡುವಂಥದ್ದು. ಇವತ್ತು ದೊಡ್ಡ ಸಂಖ್ಯೆಯಲ್ಲಿ ಜನ ಬಂದು ಮತದಾನ ಮಾಡ್ತಾ ಇದ್ದಾರೆ. ಬರೀ ನಮ್ಮ ಕ್ಷೇತ್ರದಲ್ಲೇ 18ರಿಂದ 25ನೇ ವಯಸ್ಸಿನ 2 ಲಕ್ಷಕ್ಕೂ ಹೆಚ್ಚು ಜನ ಯುವಕರಿದ್ದಾರೆ. ನಾನು ವಿಶೇಷವಾಗಿ ಯುವಕರಿಗೆ ನಾನು ಮನವಿ ಮಾಡ್ತಾ ಇದ್ದೀನಿ, ದಯವಿಟ್ಟು ಬಂದು ಮತದಾನ ಮಾಡಿ. ನಮ್ಮ ವೋಟು ನಮ್ಮ ಹಕ್ಕಷ್ಟೇ ಅಲ್ಲ, ನಮ್ಮ ಕರ್ತವ್ಯ ಕೂಡ. ಮುಂದಿನ 5 ವರ್ಷಗಳ ದೇಶದ ನಾಯಕನನ್ನು ಆಯ್ಕೆ ಮಾಡುವಂಥ ಚುನಾವಣೆ ಇದು. ದೇಶದ ಸುರಕ್ಷತೆಯ ವಿಷಯವನ್ನು ನಿರ್ಧಾರ ಮಾಡುವಂಥ ಚುನಾವಣೆ ಇದು. ದೇಶ ಮುಂದಿನ 5 ವರ್ಷದಲ್ಲಿ ಯಾವ ಆರ್ಥಿಕ ಮಾರ್ಗದಲ್ಲಿ ನಡೀಬೇಕು ಅನ್ನುವಂಥ ನಿರ್ಧಾರ ಮಾಡುವಂಥ ಚುನಾವಣೆ ಇದು. ನಮ್ಮೆಲ್ಲರ ಭವಿಷ್ಯ ನಿರ್ಧಾರ ಆಗುವಂಥ ಚುನಾವಣೆ ಇದು. ದಯವಿಟ್ಟು ಮನೇಲಿ ಕೂರಬೇಡಿ. ಬಿಸಿಲಿದೆ, ಮಧ್ಯಾಹ್ನ ಸ್ವಲ್ಪ ಬಿಸಿಲು ಕಡಿಮೆ ಆದಮೇಲೆ ಹೋಗ್ತೀವಿ, ಮಧ್ಯಾಹ್ನ ಊಟ ಮಾಡಿ ಒಂದು ಅರ್ಧ ಗಂಟೆ ರೆಸ್ಟ್ ಮಾಡಿ ಹೋಗ್ತೀವಿ. ಇದೆಲ್ಲ ನಾವು ಹೇಳ್ಕೊತಾ ಹೋದರೆ